ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಪ್ರಕರಣ. ಮುನಿರತ್ನ ವಿರುದ್ಧ ದಾಖಲಾಯಿತು 2 ಎಫ್ಐಆರ್. ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಕಿದ್ದು ಒಂದು ಪ್ರಕರಣ, ಜಾತಿ ನಿಂದನೆ ಮಾಡಿದ ಆರೋಪದ ಅಡಿಯಲ್ಲಿ ಮತ್ತೊಂದು ಪ್ರಕರಣ. ಜೀವ ಬೆದರಿಕೆ ಪ್ರಕರಣದಲ್ಲಿ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕ ಮುನಿರತ್ನ A1, ಆಪ್ತ ಸಹಾಯಕ ವಿಜಯ್ ಕುಮಾರ್ A2, ಭದ್ರತಾ ಸಿಬ್ಬಂದಿ ಅಭಿಷೇಕ್ A3, ವಸಂತ್ ಕುಮಾರ್ A4 4 ವಿರುದ್ಧ ಎಫ್ಐಆರ್ ಅನ್ನು ಪೊಲೀಸರು ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕಂಥವ್ರು, RSS ನ ಜೊತೆ ಒಡನಾಟವನ್ನ ಇಟ್ಕೊಂಡು ಇರ್ತಕ್ಕಂಥವ್ರು, ಇಂಥವರು ತಾಯಿಯನ್ನ ಹೆಂಡತಿಯನ್ನ ನೇರವಾಗಿ ಮಂಚಕ್ಕೆ ಕಳಿಸು ಅಂತಕ್ಕಂತ ಒಂದು ಸಂದೇಶವನ್ನ ಏನು ಕೊಡ್ತಾ ಇದ್ದಾರೆ, ಅದು ಭಾರತೀಯ ಜನತಾ ಪಕ್ಷದ NDA ಪಕ್ಷದ ನಾಯಕರುಗಳಿಗೆ ಕಿವಿ ಕೇಳಿಸ್ತಾ ಇಲ್ವಾ? ಒಂದ್ ಕಡೆ ತಾಯಂದರಿಗೆ ಅಪಮಾನ ಆಗಿದೆ, ಇನ್ನೊಂದ್ ಕಡೆ ಮಹಿಳಾ ಕುಲಕ್ಕೆ ಅಪಮಾನ ಆಗಿದೆ, ಮತ್ತೊಂದ್ ಕಡೆ ದಲಿತ ಸಮುದಾಯವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಈ ರೀತಿಯ ಮಾತುಗಳನ್ನ ದಲಿತರ ಮೇಲೆ, ದಲಿತ ಸಮುದಾಯದ ಮೇಲೆ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು NDA ಪಕ್ಷದ ರಾಜ್ಯದ ಮುಖಂಡರುಗಳು ಸ್ಪಷ್ಟವಾಗಿ ಹೇಳಬೇಕು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದವರು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅಂತಿಲ್ಲ. ಆ ತಾಯಂದಿರನ್ನ ಮಂಚಕ್ಕೆ ಕರೆಯುವಂತ ಒಬ್ಬ ಬಿಜೆಪಿಯ ನಾಯಕರು ರಾಮನ ಹೆಸರನ್ನ ಹೇಳ್ತಕ್ಕಂಥವ್ರು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯ ಹೆಸರನ್ನ ಹೇಳ್ತಕ್ಕ